ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರಿಗೆ ನನ್ನ ನಮನಗಳು, ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು, ಹಾಗೂ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಯಾಕಂದರೆ ನೀವು ಈ ಪ್ರದೇಶದ ಒಂದು ಅತ್ಯುತ್ತಮ ಸಂಸ್ಥೆಯಲ್ಲಿ ಓದುತ್ತಿದ್ದೀರ, ಆಯಿತಾ. ಇಲ್ಲಿ ಬರೀ ಓದಿಗೆ ಅಷ್ಟೇ ಅಲ್ಲ, ಇಂಪಾರ್ಟೆನ್ಸ್ ಕೊಟ್ಟಿರೋದು ಓದಿಗೆ ಮಾತ್ರ ಅಲ್ಲ, ಬಟ್ ಸಂಸ್ಕಾರ ಮತ್ತು ಒಳ್ಳೆ ಗುಣಕ್ಕೋಸ್ಕರನೂ ಇಂಪಾರ್ಟೆನ್ಸ್ ಇದೆ. ಸೊ ಫಸ್ಟ್ ನಮಗೆ ನಾವು ಏನೇ ಸಾಧನೆ ಮಾಡಬೇಕು ಅಂದರೆ ಫಸ್ಟ್ ನಾವು ಒಂದು ಒಳ್ಳೆ ವ್ಯಕ್ತಿಯಾಗಿ ಇರಬೇಕು. ಸೊ ಅದು ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಎಲ್ಲನೂ ನಿಮಗೆ ಟ್ರೈನಿಂಗ್ ಕೊಡಲಾಗ್ತಿದೆ, ಆರ್ ಅದು ನಿಮಗೆ ಬೈ ಚಾನ್ಸ್ ಎಜುಕೇಷನಿಂದನೇ ಬರ್ತಾ ಇದೆ. ಅದ್ರ ಜೊತೆಗೆ ಇವಾಗ ಎಜುಕೇಷನ್ಗೆ ಬಂದರೆ ಯಾವುದೇ ಸಾಧನೆ ಮಾಡಬೇಕು ಅಂದರೆ ತಂದೆ ತಾಯಿ ಆಶೀರ್ವಾದ ಇರಬೇಕು ಹಾಗೂ ಗುರುಗಳ ಆಶೀರ್ವಾದ ಇರಬೇಕು. ಸೊ ನನ್ನ ಸಾಧನೆಗೆ ನನ್ನ ತಂದೆ ತಾಯಿ ಆಶೀರ್ವಾದ ಇತ್ತು ಹಾಗೂ ಗುರುಗಳ ಆಶೀರ್ವಾದ ಯಾವಾಗಲೂ ಇತ್ತು. ಅದರಿಂದ ನಾನು ಇಲ್ಲಿ ತನಕ ಬೆಳೆದಿರೋದು ಅಂತ ನನಗನ್ಸುತ್ತೆ. ಅದಾದಮೇಲೆ ಏನೇ ಸಾಧನೆ ಮಾಡಬೇಕು ಅಂದರೆ ಗುರಿ ಇರಬೇಕು. ಸೊ ನೀವು ಫಸ್ಟ್ ಗುರಿ ಸ್ಥಿರ ಮಾಡ್ಕೊಂಡ ಮೇಲೆ ಅದನ್ನು ಏಕಾಗ್ರತೆಯಿಂದ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಅದನ್ನು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇವಾಗ ತುಂಬ ನಿಮಗೆ ಡಿಸ್ಟ್ರಾಕ್ಷನ್ ಇರುತ್ತೆ, ಅಂದರೆ ಓದೋ ಟೈಮಲ್ಲಿ ಬೇರೆ ಬೇರೆ ಚಟುವಟಿಕೆ ಆಗಿರ್ಬೋದು, ಬೇರೆ ಬೇರೆ ಥರದ ಡಿಸ್ಟ್ರಾಕ್ಷನ್ ಆಗಿರ್ಬೋದು. ಸೊ ಅದನ್ನು ನೀವು ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಡಬಾರ್ದು. ಬರೀ ಇವಾಗ ವಿದ್ಯಾರ್ಥಿಯಾಗಿ ನಮ್ಮ ಜವಾಬ್ದಾರಿ ಇರೋದು ಬರೀ ಓದು ಬರೋ ಮಾತ್ರ. ನಾವು ಓದು ಬರೋದಲ್ಲಿ ನಮ್ಮ ಬೆಸ್ಟಾಗಿ ಕೊಟ್ಟರೆ ಅದೇ ಅವ್ರಿಗೆ ರಿಟರ್ನ್ ಗಿಫ್ಟ್. ಅದಕ್ಕೆ ಬಿಟ್ಟರೆ ನಾವು ಏನು ಬೇರೆ ಕೊಡೋದಕ್ಕಾಗಲ್ಲ. ಸೊ ನಾವು ನಮ್ಮ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಗುರಿನ ಇಟ್ಕೊಂಡು ಅದ್ರ ಮೇಲೆ ನಾವು ಅದನ್ನು ಏಕಾಗ್ರತೆಯಿಂದ ಓದ್ತಾ ಹೋದರೆ ಅದಾಗದೆ ನಮ್ಮ ಎಲ್ಲ ಸಾಧನೆಗಳು ಬರ್ತಾ ಹೋಗುತ್ತೆ. ಸೊ ಇದನ್ನಿಷ್ಟು ಹೇಳಿಬಿಟ್ಟು ನಾನು ಮತ್ತೆ ನನಗೆ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ, ಹಾಗೆ ನನ್ನ ಆಹ್ವಾನಿಸಿ ಇಲ್ಲಿ ಸನ್ಮಾನ ಮಾಡಿರೋದಕ್ಕೆ ಅಪ್ಪಾಜಿಯವರಿಗೆ ತುಂಬ 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 ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿ ನನ್ನ ಸನ್ಮಾನಿಸಿದ್ದು ನನ್ನ ಪುಣ್ಯ ಅನ್ಕೋಬೋದು. ಯಾಕಂದರೆ ಒಂದು ಆಶೀರ್ವಾದ ಥರ ಈ ಸಂಸ್ಥೆ ಇರೋದು ಒಂದು ಆಶೀರ್ವಾದ ಥರ. ಅಪ್ಪಾಜಿಗಳ ಆಶೀರ್ವಾದ ತುಂಬಾ ಮುಖ್ಯ. ಸೊ ನೀವು ಎಲ್ರಿಗೂ ಅದು ಆಲ್ರೆಡಿ ಇದೆ. ಈ ಸಂಸ್ಥೆಯಲ್ಲಿ ಅಡ್ಮಿಷನ್ ಆದಮೇಲೆ ಅದು ಎಲ್ಲನೂ ನಿಮ್ಗೆ ಅದಾಗದೆ ಬಂದಿದೆ. ಸೊ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಹಾಗೆ ನಿಮ್ಮ ಗುರಿ ಏಕಾಗ್ರತೆ ಇದು ಇಂಪಾರ್ಟೆಂಟ್. ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿಬಿಟ್ರೆ ಅಷ್ಟೇ ಸಾಕು, ನೀವೆಲ್ಲ ಸಾಧನೆಯೂ ಮಾಡ್ಬೋದು. ಥ್ಯಾಂಕ್ ಯು. ಹಿಂದೆ ಗುರುಗಳ ಆಶೀರ್ವಾದ ಇದ್ದಿರುತ್ತದೆ. ಹಾಗಾದರೆ ತಾವೆಲ್ಲ ಮುಂದೆ ಗುರಿ ಇರಬೇಕು, ಸಾಧನೆಗೆ ಸಂಸ್ಕಾರವೇ ಮುಖ್ಯ ಎಂಬುದನ್ನು ಮಾತನಾಡಿದ್ದಾರೆ ಡಾಕ್ಟರ್ ಮಹಾಲಕ್ಷ್ಮಿ. ಅವರಿಗೆ ಧನ್ಯವಾದಗಳ ಶರಣಾರ್ಥಿಗಳನ್ನು ತಿಳಿಸ್ತಾ ಇದೀಗ ಈ ಸಮಾರಂಭ